ನಮಸ್ಕಾರ. ನಾನು ಲೋಹಿತ್ ನಾಯ್ಕ್ ಮಾತಾಡ್ತಾ ಇರೋದು. ಜಾತಿ ಸಮೀಕ್ಷೆ ಮತ್ತು ಜಾತಿ ಗಣತಿಯ ವರದಿಯ ವಿಚಾರವಾಗಿ ತುಂಬಾ ಕಾಲ್ಸ್ಗಳು ಬರ್ತಾ ಇದ್ದಾವೆ ಇಡೀ ಕರ್ನಾಟಕದಾದ್ಯಂತ. ಆ ನಿಟ್ಟಿನಲ್ಲಿ ಒಂದೆರಡು ತುರ್ತು ಕ್ಲಾರಿಫಿಕೇಶನ್ ಕೊಡುವ ಅಗತ್ಯ ಇತ್ತು. ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಒಂದನೇದಾಗಿ ಒಂದು ದೊಡ್ಡ ಅಪಪ್ರಚಾರ ನಡೀತಾ ಇದೆ. ಯಾವ ರೀತಿ ಏನಂತಂದ್ರೆ, ಮುಸಲ್ಮಾನರ ಸಂಖ್ಯೆಯನ್ನ ಈ ವರದಿಯಲ್ಲಿ ಹೆಚ್ಚು ತೋರಿಸಲಾಗಿದೆ. ಮೊದಲು ಇರುವಂತಹ ಸಂಖ್ಯೆಗಿಂತನೂ ಇದು 5% ಹೆಚ್ಚಾಗಿದೆ ಮತ್ತು ಅದು 18% ಅಂತ ತೋರಿಸ್ತಾ ಇದ್ದಾರೆ. 18% ಮುಸಲ್ಮಾನರ ಸಂಖ್ಯೆ ಇಲ್ಲ, ಅದು 13% ಆಗಿದೆ. 18% ಯಾಕೆ ಈ ಮಾಧ್ಯಮಗಳು ತೋರಿಸ್ತಾ ಇದ್ದಾವೆ, ಅಥವಾ ಅವ್ರು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಅದನ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ, 18% OBCಗಳ ಸಂಖ್ಯೆ ಅಷ್ಟೇ ಗಮನಕ್ಕೆ ತಗೊಂಡಾಗ ನೀವು 18% ಕಾಣಿಸುತ್ತೆ. ಅದು 4,16,00,000ಕ್ಕೆ ಅವರು 18% ಆಗ್ತಾರೆ. 5,98,00,000 ಸಂಪೂರ್ಣ ಜನಸಂಖ್ಯೆಗೆ ನೀವು ವರ್ಗೀಕರಣ ಮಾಡಿದಾಗ ಅದು ಮುಸಲ್ಮಾನರ ಸಂಖ್ಯೆ ಕೇವಲ 13% ಬರುತ್ತೆ. ಅದು 2011 ಅವರ ಸಂಖ್ಯೆಗೂ ಈ ಸಂಖ್ಯೆಗೂ ಸಹಿತ ಅದು ಮ್ಯಾಚ್ ಆಗ್ತಾ ಇದೆ ಹೇಳೋ ನಿಟ್ಟಿನಲ್ಲಿ ಒಂದು ಸ್ಪಷ್ಟೀಕರಣ. ಎರಡನೇ ನಿಟ್ಟಿನಲ್ಲಿ ಕುರುಬ ಸಮುದಾಯದ ಸಂಖ್ಯೆಯನ್ನ ಹೆಚ್ಚು ತೋರಿಸಲಾಗಿದೆ. ಮತ್ತಷ್ಟಲ್ಲದೆ ಕುರುಬ ಸಮುದಾಯದ ಉಪಜಾತಿಗಳನ್ನ ಇದರಲ್ಲಿ ತೋರಿಸಲಿಲ್ಲ ಹೇಳೋ ನಿಟ್ಟಿನಲ್ಲಿ ಒಂದು ಅಪಪ್ರಚಾರ ನಡೀತಾ ಇದೆ. ಅದಕ್ಕೆ ಒಂದು ಸ್ಪಷ್ಟತೆ ಏನಂತಂದ್ರೆ, ಕುರುಬರಲ್ಲಿರುವಂತಹ 11 ಏನು ಉಪಜಾತಿಗಳನ್ನ ಉಪಸೆಕ್ಟ್ಗಳನ್ನು ಸಹಿತ ತೋರಿಸಲಾಗಿದೆ. ದಯವಿಟ್ಟು ತಾವು ವರದಿಯನ್ನು ಸಂಪೂರ್ಣವಾಗಿ ನೋಡಬೇಕು. ಇಂಥ ಯಾವುದೇ ಅಪಪ್ರಚಾರ ಬಂದರೂ ಸಹಿತ ಅದನ್ನ ನಾವುಗಳು, ಈ ಶೋಷ ಸಮುದಾಯಗಳು, ವಿಶೇಷವಾಗಿ ಹಿಂದುಳಿದ ಸಮುದಾಯ, ಅದನ್ನ ಅವರಿಗೆ ಪ್ರಶ್ನೆಗೆ ಉತ್ತರ ಕೊಡುವಂತ, ಆ ಕ್ಲಾರಿಟಿ ಕೊಡುವಂತ ಸ್ಥಾನದಲ್ಲಿ ನಾವಿರಬೇಕು. ಆ ಕಾರಣಕ್ಕೋಸ್ಕರ ಈ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದೇನೆ. ಮತ್ತೊಂದು, ಈ ವರ್ಗೀಕರಣದ ಸಮಯದಲ್ಲಿ ಸರಿ ಆಗ್ಲಿಲ್ಲ, ಕೆಲವೊಂದು ಸಮುದಾಯಗಳನ್ನ ನಾವು ಸೇರಿಸಿರೋದು ಸರಿ ಇಲ್ಲ. ಅದನ್ನ ದ್ಯಾಟ್ ಇಸ್ ಡಿಬೇಟೇಬಲ್. ಅದು ಆ ಚರ್ಚೆ ಇನ್ನೂ ಸಹಿತ ಓಪನ್ ಇದೆ. ಮೂರನೇ ಮತ್ತೊಂದು ದೊಡ್ಡ ಅಪಪ್ರಚಾರ ಏನ್ ನಡೀತಾ ಇದೆ ಅಂತ ಅಂದ್ರೆ, ಕಾಂತರಾಜ್ ವರದಿಗೆ ಯಾರು ಸಿಗ್ನೇಚರ್ ಹಾಕ್ಲಿಲ್ಲ, ಮೆಂಬರ್ ಸೆಕ್ರೆಟರಿಗಳು ಅಥವಾ ಮೆಂಬರ್ಸ್ಗಳು ಸಿಗ್ನೇಚರ್ ಹಾಕ್ಲಿಲ್ಲ ಅಂತಂದ್ರೆ, ಹಾಗೇನಿಲ್ಲ, ಎಲ್ಲರೂ ಸಿಗ್ನೇಚರ್ ಹಾಕಿದ್ದಾರೆ. ಆ ವರದಿ ಕಳೆದು ಹೋಗಿದೆ, ಆ ವರದಿಯ ಇಲ್ಲ ಅಂತ, ಕಾಂತರಾಜ್ ವರದಿ ಅಥವಾ ಜಾತಿ ಗಣತಿಯೇ ಕಳೆದು ಹೋಗಿದೆ ಹೇಳೋ ನಿಟ್ಟಿನಲ್ಲಿ ಒಂದು ಅಪಪ್ರಚಾರ ನಡೀತಿದೆ. ಹಾಗೇನೂ ಇಲ್ಲ. ಆ ವರದಿ ಎಲ್ಲವೂ ಸಹಿತ ಡಿಜಿಟಲೈಸ್ ಮಾಡಿ ಅದು ತುಂಬಾ ಸುರಕ್ಷಿತವಾಗಿದೆ. ಆ ಡಿಜಿಟಲೈಸ್ ಮಾಡಿರುವಂತಹ ಆ ವರದಿಯನ್ನೇ ಇವತ್ತು ಜಯಪ್ರಕಾಶ್ ಹೆಗಡೆಯವರು ಅನಲೈಸ್ ಮಾಡಿ ಅವರ ಸಜೆಷನ್, ಅವರ ರೆಕಮೆಂಡೇಶನ್ಗಳನ್ನ ಸರ್ಕಾರಕ್ಕೆ ಕೊಟ್ಟಿರೋದಾಗಿದೆ. ಇದು ಜಯಪ್ರಕಾಶ್ ಹೆಗಡೆಯವರ ವರದಿಯಾಗಿದೆ. ಅದು ದತ್ತಾಂಶಗಳನ್ನ ಅನಲೈಸ್ ಮಾಡಿ ಅದರ ರೆಕಮೆಂಡೇಶನ್ ಕೊಟ್ಟಿದೆ.